ಬನ್ನಿ ಇವತ್ತು ಒಂದು ಸುಂದರವಾದ ಕಥೆ ಕೇಳೋಣ. ಕಥೆಯ ಹೆಸರು ನಿಧಾನ ಓಟಗಾರನ ಗೆಲುವು. ಆಹಾ, ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ ಈ ಕಥೆಯ ಜಗತ್ತಿಗೆ ಹೋಗೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಇದು ಒಬ್ಬ ಪುಟಾಣಿ ಹುಡುಗನ ಕಥೆ. ನಮ್ಮ ಈ ಕಥೆಯ ಹೀರೋ ಇದಾನಲ್ಲ, ಅವನ ಹೆಸರು ಅಜಯ್. ಅಜಯ್ಗೆ ಓಟ ಅಂದ್ರೆ ಅಷ್ಟೊಂದು ಇಷ್ಟ. ಎಲ್ಲೇ ಓಟದ ಸ್ಪರ್ಧೆ ನಡೀತಿದ್ರೂ ಸರಿ, ಅಲ್ಲಿ ಅಜಯ್ ಹಾಜರ್. ಆದ್ರೆ ಒಂದು ಸಣ್ಣ ಸಮಸ್ಯೆ ಇತ್ತು. ಏನ್ಗತ್ತಾ? ಅಜಯ್ಗೆ ಓಡೋಕೆ ಆಸೆ ಇತ್ತೇ ಹೊರತು ಅಷ್ಟು ಫಾಸ್ಟಾಗಿ ಓಡೋಕೆ ಆಗ್ತಿರ್ಲಿಲ್ಲ. ಓಟ ಶುರುವಾಯ್ತು ಅಂದ್ರೆ ಸಾಕು, ಬೇರೆ ಮಕ್ಕಳೆಲ್ಲ ಸರ್ರಂತ ಜಿಂಕೆ ತರ ಓಡಿ ಮುಂದೋಗ್ಬಿಡ್ತಿದ್ರು. ಪಾಪ ನಮ್ಮ ಅಜಯ್ ಮಾತ್ರ ಯಾವಾಗ್ಲೂ ಹಿಂದೆ. ಅವನ ಪುಟ್ಟ ಮನಸ್ಸಿಗೆ ಎಷ್ಟು ಬೇಜಾರಾಗ್ತಿತ್ತು ಅಲ್ವಾ? ಅಷ್ಟೇ ಅಲ್ಲ, ಅವನ ಫ್ರೆಂಡ್ಸ್ ಎಲ್ಲ ನೋಡ್ರೋ ಅಜಯ್ ಯಾವಾಗ್ಲೂ ಲಾಸ್ಟ್ ಬರ್ತಾನೆ ಅಂತ ಆಡ್ಕೊಂಡು ನಗೋರು. ಅವರ ಮಾತುಗಳೆಲ್ಲ ಅವನಿಗೆ ಚುಚ್ಚಿದಾಗೆ ಆಗ್ತಿತ್ತು. ಆದ್ರೂ ಅಜಯ್ ಧೈರ್ಯ ಕಳ್ಕೊಳ್ಳಿಲ್ಲ. ಇಲ್ಲ, ನಾನ್ ಬಿಡಲ್ಲ ಅಂತ ಗಟ್ಟಿಯಾಗಿದ್ದ. ಹೀಗೆ ಸುಮ್ನೆ ಸೋತ್ ಕೂರೋಕೆ ಅಜಯ್ ರೆಡಿ ಇರ್ಲಿಲ್ಲ. ಅವನು ಮನ್ಸಲ್ಲೇ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡ. ಏನಾದ್ರೂ ಆಗ್ಲಿ, ಇವತ್ತಿಂದ ನಾನು ದಿನ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದೆ ತಡ, ಆ ಕ್ಷಣದಿಂದಲೇ ಅವನ ಪ್ರಾಕ್ಟೀಸ್ ಶುರು. ಬೆಳಿಗ್ಗೆ ಸೂರ್ಯ ಹುಟ್ಟೋ ಮುಂಚೆನೇ ಎದ್ದು ಓಡೋದು. ಆಮೇಲೆ ಸಂಜೆ ಸ್ಕೂಲ್ ಮುಗ್ದ ತಕ್ಷಣ ಮತ್ತೆ ಓಡೋದು. ಅಬ್ಬಾ, ಮಳೆ ಬರ್ಲಿ ಚಳಿ ಇರ್ಲಿ, ಒಂದೇ ಒಂದು ದಿನ ಕೂಡ ಅವನು ಸುಮ್ನೆ ಕೂರ್ಲಿಲ್ಲ. ಅವನು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗೋಕೆ ಶುರುವಾಯಿತು. ನಿಧಾನವಾಗಿ ಅವನ ಓಟದ ಸ್ಪೀಡ್ ಜಾಸ್ತಿಯಾಗೋಕೆ ಶುರುವಾಯಿತು. ದಿನದಿಂದ ದಿನಕ್ಕೆ ಅವನ ಕಾಲುಗಳಿಗೆ ಇನ್ನಷ್ಟು ಶಕ್ತಿ ಬರ್ತಾ ಇತ್ತು. ಹೀಗೆ ದಿನಗಳು ಕಳೀತಾ ಹೋದ್ವು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಸ್ಕೂಲ್ನ ವಾರ್ಷಿಕ ಸ್ಪೋರ್ಟ್ಸ್ ಡೇ. ಇಡೀ ಸ್ಕೂಲಲ್ಲಿ ಹಬ್ಬದ ವಾತಾವರಣ. ನಮ್ಮ ಅಜಯ್ ಕೂಡ ಫುಲ್ ತಯಾರಿಯೊಂದಿಗೆ ರೇಸ್ಗೆ ರೆಡಿಯಾಗಿದ್ದ. ಓಟದ ಟ್ರ್ಯಾಕ್ ಮೇಲೆ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಅವರ ಜೊತೆ ಅಜಯ್ ಕೂಡ. ಈ ಸಲ ರೇಸ್ನಲ್ಲಿ ಏನಾಗಬಹುದು? ವಿಸಿಲ್ ಸೌಂಡ್ ಕೇಳಿದ್ದೇ ತಡ ಎಲ್ಲರೂ ಬಾಣ ಬಿಟ್ಟಾಗೆ ಮುಂದೆ ಓಡಿದ್ರು. ಆದ್ರೆ ನಮ್ಮ ಅಜಯ್ ಮಾತ್ರ ತಾನ್ ಪ್ರಾಕ್ಟೀಸ್ ಮಾಡಿದ ಹಾಗೆ ನಿಧಾನವಾಗಿ ಒಂದೇ ಸಮನೆ ಓಡೋಕೆ ಶುರು ಮಾಡ್ದ. ಎಲ್ಲೂ ಸುಸ್ತಾಗಿ ನಿಲ್ಲಿಲ್ಲ, ತನ್ನದೇ ಸ್ಪೀಡಲ್ಲಿ ಓಡ್ತಾನೇ ಇದ್ದ. ನೋಡಿ, ಜೋರಾಗಿ ಓಡ್ದವ್ರೆಲ್ಲ ಬೇಗ ಸುಸ್ತಾಗ್ಬಿಟ್ರು. ಅವರ ಸ್ಪೀಡ್ ಕಮ್ಮಿ ಆಯ್ತು. ಆದ್ರೆ ನಿಲ್ದೆ ಓಡ್ತಿದ್ದ ನಮ್ಮ ಅಜಯ್ ಒಬ್ಬೊಬ್ರನ್ನ ಹಿಂದಿಕ್ಕಿ ಮುಂದೆ ಬರ್ತಾನೇ ಇದ್ದ. ಕೊನೆಗೇನಾಯ್ತು ಗೊತ್ತಾ? ಫಿನಿಷಿಂಗ್ ಲೈನನ್ನು ಎಲ್ಲರಿಗಿಂತ ಮೊದಲು ತಲುಪಿ ರೇಸ್ ಗೆದ್ದೆ. ಅಜಯ್ ಗೆದ್ದಿದ್ದನ್ನ ನೋಡಿ ಅಲ್ಲಿದ್ದವರಿಗೆಲ್ಲ, ಅಂದ್ರೆ ಅವನ ಫ್ರೆಂಡ್ಸು, ಟೀಚರ್ಸು ಎಲ್ಲರಿಗೂ ಶಾಕ್. ಬಾಯಿಂದ ಮಾತೇ ಬರ್ಲಿಲ್ಲ. ಅರೆ, ಯಾವಾಗ್ಲೂ ಲಾಸ್ಟ್ ಬರ್ತಿದ್ದ ಅಜಯ್ ಫಸ್ಟ್ ಬಂದಿದಾನಲ್ಲ ಅಂತ ಎಲ್ಲರೂ ಆಶ್ಚರ್ಯಪಟ್ರು. ಅವನ ಫ್ರೆಂಡ್ಸ್ ಎಲ್ಲ ಅವನ ಸುತ್ತ ಬಂದು ಕೇಳಿದ್ರು, ಅಜಯ್, ಇದು ಹೇಗೆ ಸಾಧ್ಯ? ನೀನು ಹೇಗೆ ಗೆದ್ದೆ ಅಂತ. ಆಗ ಅಜಯ್ ತನ್ನ ಗೆಲುವಿನ ಸೀಕ್ರೆಟ್ ಏನು ಅಂತ ಹೇಳಿದ. ಅಜಯ್ ಒಂದು ಸುಂದರವಾದ ನಗುನಗ್ತಾ ಹೇಳಿದ, ನಾನು ಗೆದ್ದಿದ್ದು ನನ್ನ ಸ್ಪೀಡ್ನಿಂದಲ್ಲ, ನಾನು ನಿಲ್ದೇ ಪ್ರಯತ್ನ ಪಟ್ಟಿದ್ದಕ್ಕೆ. ನಾವು ಸೋತೆವು ಅಂತ ಸುಮ್ನಾಗ್ದೆ ನಮ್ಮ ಗುರಿ ಮುಟ್ಟೋ ತನಕ ಪ್ರಯತ್ನ ಪಡ್ತಾನೇ ಇದ್ರೆ ಗೆಲುವು ಖಂಡಿತ ನಮ್ಮದೇ. ಹಾಗಿದ್ರೆ ಈ ಪುಟಾಣಿ ಕಥೆಯಿಂದ ನಾವು ಕಲಿಯೋದೇನು? ಸ್ಪೀಡಾಗೋಗೋದ್ಕಿಂತ ನಿಲ್ಲಿಸ್ದೇ ಪ್ರಯತ್ನ ಪಡೋದು ತುಂಬಾನೇ ಮುಖ್ಯ. ನಿಧಾನಾದ್ರೂ ಪರವಾಗಿಲ್ಲ, ಕಷ್ಟಪಡ್ತಾನೇ ಇದ್ರೆ ಒಂದು ದಿನ ಯಶಸ್ಸು ಸಿಕ್ಕೇ ಸಿಗತ್ತೆ ಅಲ್ವಾ? ಇದೇ ನೋಡಿ ಅಜಯನ ಗೆಲುವಿನ ರಹಸ್ಯ, ಹಾಗೆ ನಮ್ಮೆಂದರ ಗೆಲುವಿನ ರಹಸ್ಯ ಕೂಡ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.